Hi guys, welcome back to my new vlog. Apurva Kannada vlogs. Yes guys, ina nashta chapati matte tomato ಗೊಜ್ಜು ಮಾಡಿದೀನಿ. ಆಕ್ಚುಲಿ ಗೊಜ್ಜು ಬಸವ ಮಾಡಿಬಿಟ್ಟು ಹೋದ್ರು. ನಾನು ಚಪಾತಿ ಸುಟ್ಕೊಂಡೆ. ಈಗ ವಾಟರ್ ಬಾಟಲ್ ಎತ್ಕೊಂಡು ತಿನ್ನೋಣ ಬನ್ನಿ. ಎಸ್ ಗೈಸ್, ಇವತ್ತು ಮೆಹಂದಿ ಹಾಕಕ್ಕೆ ಹೋಗಬೇಕು. ರೆಡಿ ಆಗಿದ್ದೀನಿ, ಫ್ರೆಶ್ ಅಪ್ ಆಗಿದ್ದೀನಿ. ನಾವು 1 hour ಟೈಮ್ ಇದೆ. ಸೊ ನಾಷ್ಟ ಮಾಡಿಕೊಂಡು ಸ್ವಲ್ಪ ಎಲ್ಲ ಪ್ಯಾಕಿಂಗ್ ಮಾಡ್ಕೊಳೋದಿದೆ. ಮೆಹಂದಿ ಅದೆಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಟಿಶ್ಯೂಸ್ ಎಲ್ಲ ತೊಗೊಂಡು ಹೋಗೋದಿದೆ. ಸೊ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನೆಲ್ಲ. ನೋಡಿ, ಚಪಾತಿ ಟೊಮೆಟೊ ಗೊಜ್ಜು. ಎಸ್ ಬನ್ನಿ, ತಿನ್ಬಿಟ್ಟು ನಿಮಗೆ ಸಿಗ್ತೀನಿ. ಟಿಫಿನ್ ಮುಗಿಸ್ಕೊಂಡು ಕ್ಯಾಬ್ ಬುಕ್ ಮಾಡಿ ಹೊರಟ್ವಿ. ನೋಡಿ, ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನಾನು ಮತ್ತು ನನ್ನ ಕಸಿನ್ಸ್ ಹೊರಟ್ವಿ. ಕ್ಲಬ್ ಹೌಸ್ ಅಂತ ಕ್ಲಬ್ ಹೌಸ್ಗೆ ಹೋಗ್ತಾ ಇದ್ದೀವಿ. ಬಂದಿದ್ದೀವಿ ನಾನು ಮತ್ತು ಕಸಿನ್ಸು. ಇನ್ನು ರೀಚ್ ಆದ್ವಿ ನಾವು ಕ್ಲಬ್ ಹೌಸ್ಗೆ. ಅವ್ರ ಸಂಗೀತ ಮತ್ತು ಹಳದಿ ಎಲ್ಲ ಒಂದೇ ಸಲ ಕಂಡಕ್ಟ್ ಮಾಡಿದರು. ಮೆಹಂದಿ ಕೂಡ ಅದೇ ಫಂಕ್ಷನಲ್ಲೇ ಆಯಿತು. ನಾ ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಕೋಲ್ಡಾಗೆ ಬಾದಾಮ್ ಚಿಲ್ಡ್ ಮಿಲ್ಕ್ ಕೊಟ್ಟರು. ಚೆನ್ನಾಗಿತ್ತು. ಫ್ರೂಟ್ಸ್ ಎಲ್ಲ ಹಾಕಿದ್ರು. ಹಾಗೆ ಡ್ರೈ ಐಟಮ್ಸಲ್ಲಿ ಇದೊಂಥರ ಇದ್ರ ಥರ ಇತ್ತು ಗೈಸ್. ಹಳ್ಸಿನ ಇದ್ರಲ್ಲಿ ಮಾಡ್ತಾರೆ ತಾನೆ, ಅದು ಒಳಗಡೆ ತಿದ್ದಿರುತ್ತೆ ತಾನೆ ನಾರು, ಆ ಥರ ಅನ್ನಿಸ್ತು ನನಗೆ. ಅದು ತಿಂದ್ಕೊಂಡು ಮತ್ತು ಪನ್ನೀರ್ದು ಕೂಡ ಮಾಡಿದರು. ಇನ್ನು ಮಕ್ಕಳಿಗೆಲ್ಲ ಅರೇಬಿಕ್ಕು ಮತ್ತು ಗೆಸ್ಟ್ಗೆಲ್ಲ ಅರೇಬಿಕ್ಕು ಸಿಂಪಲ್ ಡಿಸೈನ್ಸು ಮತ್ತು ಅವ್ರು ಕೇಳಿದ ಡಿಸೈನ್ಸ್ ಹಾಕಿದ್ವಿ ನಾವು. ಕೆಲವೊಬ್ಬರು ಸಿಂಪಲಾಗಿ ಹಾಕ್ಕೊಂಡ್ರು, ಕೆಲವೊಬ್ಬರು ಬ್ಯಾಕು ಫ್ರಂಟು ಎಲ್ಲ ಇತ್ತು ನೋಡಿ, ಈ ಥರ ಡಿಫಿಕಲ್ಟಿ ಡಿಸೈನ್ಸ್ ಎಲ್ಲ ಕೇಳಿದ್ರು. ಅವರೇ ಪಿಕ್ಚರ್ಸ್ ತೋರಿಸಿ ಕೆಲವೊಂದು ಹಾಕಿಸ್ಕೊಂಡ್ರು. ಯಾರೇನು ಕೇಳ್ತಾರೋ ಈ ಥರ ಎಲ್ಲ ಡಿಸೈನ್ಸ್ ಹಾಕಿದ್ವಿ. ಏನಿಲ್ಲ ಅಂದ್ರೂ ಗೆಸ್ಟ್ಗಳಿಗೆ ಒಂದು 50+ ಜನಕ್ಕೆ ಹಾಕಿದ್ವಿ ನಾವು. ನಾನು ಮತ್ತು ನನ್ನ ಕಸಿನ್ಸ್ ಎಲ್ಲ ಹೋಗಿದ್ವಿ. ಈ ಥರ ಆಯಿಲ್ ಹಾಕಿ ಈ ಥರ ಕೇಳಿದ ಡಿಸೈನ್ಸ್ ಎಲ್ಲ ಹಾಕಿದ್ವಿ. ಆದಷ್ಟು ಕೆಲವೊಂದು ವೀಡಿಯೋಸ್ನ ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡಿದ್ವಿ. ಇನ್ನು ಕೆಲವೊಂದಷ್ಟು ಬ್ಯುಸಿಯಾಗಿರೋ ರೀಸನ್ಗೆ ಕಂಪ್ಲೀಟಾಗಿ ಎಲ್ಲನೂ ಶೂಟ್ ಮಾಡೋಕ್ಕಾಗಿಲ್ಲ ನಮ್ಮ ಕೈಯಲ್ಲಿ. ಇದು ಬೆಳಗ್ಗೆ ಮಾತ್ರ ನಾವು ಆಚೆ ಹಾಕಿರೋದು, ಫಂಕ್ಷನಲ್ಲಿ ಈವೆಂಟಲ್ಲಿ ಹಾಕಿರೋದು ಮಾತ್ರ ಕ್ಯಾಪ್ಚರ್ ಮಾಡೋಕ್ಕಾಯಿತು. ಇನ್ನು ಈವ್ನಿಂಗಲ್ಲಿ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಹಾಕಿದ್ವಿ ನಾವು ದೊಡ್ಡ ಡಿಸೈನ್ಸು ಮೆಹಂದಿ. ನೋಡಿ, ಈ ಥರ ಇದ್ರದ್ದು ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿಲ್ಲ. ಕೆಲವೊಂದು ಪಿಕ್ಚರ್ಸ್ ಮಾತ್ರ, ಅದು ಒಂದೇ ಒಂದು ಪಿಕ್ಚರ್ಸ್ ನಾನು ತೊಗೊಂಡಿದ್ದೆ ಇಷ್ಟೇ. ನೋಡಿ, ಈ ಥರ ಮುಗಿಸಿದ್ವಿ. ನೈಟ್ ಮೆಹಂದಿ ಹಾಕಿ ಬರೋಷ್ಟರಲ್ಲಿ 11:40. ಚಿನ್ನಿ ಕಿರ್ಚ್ಬೇಡ ಚಿನ್ನಿ. 12 o'clock ಒಳಗಡೆ ಆಗಿತ್ತು ಟೈಮು. 11:45 ಆ ಥರ ಆಗಿತ್ತು ಗೈಸ್. ನೋಡಿ, ಮೆಹಂದಿ ಎಲ್ಲ ಹಿಂಗೆ ಇಷ್ಟು ಮೆಕ್ಕಿದೆ, ಇಷ್ಟು ಇಟ್ಟಾಡ್ತಾ ಇದೆ. ಈಗ ಇದೆಲ್ಲ ಕ್ಲೀನ್ ಮಾಡಬೇಕು. ಇನ್ನು ಒಂದು 7-8 ಮೆಹಂದಿ ಮೆಕ್ಕಿದೆ ಅಷ್ಟೇ ಗೈಸ್. 50, 60, 70, 100 ಕೋನ್ಸಲ್ಲಿ 7-8 ಮೆಹಂದಿ ಮಿಕ್ಕಿದೆ. ಒಂದು 10 ಮೆಹಂದಿ ಅಂದ್ಕೊಳ್ಳಿ. 10 ಮೆಹಂದಿ ಅಂದರೆ ಇನ್ನು 90 ಮೆಹಂದಿ ಯೂಸ್ ಮಾಡಿದ್ದೀವಿ. ಒಂದೇನಿಲ್ಲ ಅನ್ನೋ ಒಂದು 60-70 ಮೆಂಬರ್ಸ್ ಒಳಗಡೆ ಹಾಕಿದ್ದೀವಿ ಗೈಸ್ ಮೆಹಂದಿನ. ಇನ್ನು ವ್ಲಾಗ್ನ ನಾನು ಹಾಕ್ತೀನಿ ನೋಡಿ. ಇನ್ನು ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನೋಡಿದ್ದೀರೋ ಎಲ್ರಿಗೂ ಹ್ಯಾಪಿ ಸಂಡೇ. ಇನ್ನು ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಾ ಇದ್ದೀರೋ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಏನೇನು ತೊಗೋತೀನಿ, ಏನೇನು ಡೀಟೇಲ್ಸು ಅಂತ ನಿಮ್ಗೆ ಕೊಡ್ತೀನಿ. ಓಕೆನಾ? ಬಾಯ್ ಗೈಸ್.